ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಕುಕಿಂಗ್ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಫಾರಮ್ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ಹಳ್ಳೀಲಿ ಯಾವ ರೀತಿ ನಾವು ಚಿಕನ್ ಸಾಂಬಾರನ್ನ ಮಾಡ್ತೀವಿ ಆ ಥರ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾವು ನಮ್ಮ ಮನೇಲಿ ಹಳ್ಳೀಲಿ ಇದೇ ಥರ ಚಿಕನ್ ಸಾಂಬಾರನ್ನ ಮಾಡೋದು. ಮೊದಲಿಗೆ ಚಿಕನ್ನ ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಚಿಕನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ಎಷ್ಟು ಬೇಯಿಸ್ಕೊತೀನಪ್ಪ ಅಂತಂದರೆ ಚಿಕನಲ್ಲಿರೋಂಥ ನೀರು ಬಿಟ್ಕೊಂಡು ಆ ನೀರು ಕೂಡ ಬೆಂದು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಈ ಚಿಕನ್ನ ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ಫಸ್ಟು. ಬನ್ನಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಯ್ತಿರಲಿ, ನಾನು ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಮೊದಲು ಒಂದು ಚಿಕ್ಕ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಕಾಳುಮೆಣಸು, ಲವಂಗ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಮೀಡಿಯಮ್ ಸೈಜ್ದು 1-2 ಈರುಳ್ಳಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಇದನ್ನೆಲ್ಲನೂ ನಾವು ಚಿಕನ್ ಎಷ್ಟಿರುತ್ತೆ ಅದ್ರ ಮೇಲೆ ನೋಡಿಕೊಂಡು ತೊಗೋಬೇಕು ಕ್ವಾಂಟಿಟಿನ. ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ಇವಾಗ ಫಸ್ಟೇ ಬೇಯಕ್ಕೆ ಇಟ್ಟಿದ್ನಲ್ವ, ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗಿದೆ ಬೆಂದು. ಇವಾಗ ಅದಕ್ಕೆ ಉಪ್ಪು ಮತ್ತು ರುಬ್ಬಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ ಮಸಾಲೆನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಜಾಸ್ತಿ ನೀರು ಹಾಕಿ ಬೇಯಿಸಬಾರ್ದು. ಏನು ಮಸಾಲೆ ರುಬ್ಕೊಂಡಿರ್ತೀವಲ್ವ ಈರುಳ್ಳಿ ಬೆಳ್ಳುಳ್ಳಿದು, ಅದರಲ್ಲಿ ಮಾತ್ರ ಬೇಯಿಸ್ಕೋಬೇಕು. ಆ ಕಡೆ ಅದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾನಿಲ್ಲಿ ಮತ್ತೆ ಒಂದು ಜಾರನ್ನ ತೊಗೊಂಡು 1-2 ಸ್ಪೂನಷ್ಟು ಹುರ್ಗಡಲೆ ತೊಗೊಂಡಿದ್ದೀನಿ, ಹಾಗೆ 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, ಮತ್ತು ಅದ್ರ ಜೊತೆ ಗಸಗಸೆ ಕೂಡ ಹಾಕೋತೀವಿ. ಬಟ್ ಇವತ್ತು ಗಸಗಸೆ ಮನೇಲಿ ಇರಲಿಲ್ಲ, ಹಾಗಾಗಿ ಬರೀ ಹುರ್ಗಡಲೆ ಮತ್ತು ತೆಂಗಿನಕಾಯಿನ ತುಂಬ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಆವಾಗಲೇ ಚಿಕನ್ ಸಾಂಬಾರು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಇವಾಗ 1-2 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 2 ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆಯಲ್ಲಿ ಚೆನ್ನಾಗಿ ಚಿಕನ್ನು ಬೆಂದಿದೆ. ಇವಾಗ ಇದಕ್ಕೆ ನಾನು ರುಬ್ಕೊಂಡ್ಬಂದಿದ್ದೀನಲ್ಲ ಕಾಯ್ದು ಮಸಾಲೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಮಸಾಲೆ ಹಾಕಿದ್ಮೇಲೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅದಷ್ಟನ್ನು ನೋಡಿಕೊಂಡು ಸಾಂಬಾರನ್ನ ಈ ಟೈಮಲ್ಲಿ ಹೆಚ್ಚಿಸ್ಕೋಬೇಕು. ಪದೇ ನೀರು ಹಾಕಬಾರ್ದು, ಕಡಿಮೆ ಆಯಿತು ಅಂತ. ಒಂದೇ ಸಲ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು. ನೋಡಿ, ಇವಾಗ ಅದೇ ಜಾರನ್ನ ತೊಳೆದು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3-4 ವಿಷಲ್ನ ಹೊಡೆಸ್ಕೋಬೇಕು. ನೋಡಿ, ಇವಾಗ ಸಾಂಬಾರು ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೆಂದು ಹದವಾಗಿದೆ. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ನಾವು ಯಾವಾಗಲೂ ಇದೇ ರೀತಿ ನಮ್ಮ ಹಳ್ಳಿ ಕಡೆ ಚಿಕನ್ ಸಾಂಬಾರು ಮಾಡೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.